ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿ ಪಟ್ಟಣ ಹೋಬಳಿಯ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮ ಇತ್ತೀಚೆಗೆ ಮನೆಗಳನ್ನು ದಿಢೀರ್ ತೆರವುಗೊಳಿಸಿದ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಈ ಸ್ಥಳಕ್ಕೆ ಭೇಟಿ ನೀಡಿ ಮನೆಗಳನ್ನು ಕಳೆದುಕೊಂಡ ಫಲಾನುಭವಿಗಳಿಗೆ ಈ ಕುರಿತು ಚರ್ಚಿಸಿದಾಗ ಗರ್ಜನೆ ನ್ಯೂಸ್ನೊಂದಿಗೆ ಮಾತನಾಡಿದ ಅಲ್ಪಸಂಖ್ಯಾತ ಮುಖಂಡರಾದ ಅಕ್ಮಲ್ ಪಾಷಾ ಶ್ರೀಯುತ ಡಾ. ಎ.ಟಿ. ರಾಮಸ್ವಾಮಿ ರವರು 1991ರಲ್ಲಿ ಅಂದು ಶಾಸಕರಾಗಿದ್ದಾಗ ಜಾತ್ಯತೀತವಾಗಿ ದಲಿತ ಕುಟುಂಬ, ಒಕ್ಕಲಿಗ ಕುಟುಂಬ, ವಿಶ್ವಕರ್ಮ ಮತ್ತು ಅಲ್ಪಸಂಖ್ಯಾತ ಕುಟುಂಬಗಳಿಗೆ ಇದೇ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರಲ್ಲಿ 30 ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ನಿವೇಶನ ಹಕ್ಕು ಪತ್ರ ನೀಡಲಾಗಿದ್ದು, ಗ್ರಾಮದ ಜನತೆ ಅಂದು ಜಾತಿ ಮತ ಭೇದ ಭಾವ ತೋರದೆ ಗ್ರಾಮದ ಕೆಲಸ ಕಾರ್ಯಗಳಲ್ಲಿ ಒಗ್ಗೂಡಿ ಭಾವೈಕ್ಯತೆಯಿಂದ ಇದ್ದರು. ಆದರೆ ಚುನಾವಣಾ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ಫಲಾನುಭವಿಗಳಿಗೆ ಎದುರು ಪಕ್ಷಗಳ ಶುರುವಾಯಿತು ಸಮಸ್ಯೆಗಳ ಸರಮಾಲೆ. ಅಣ್ಣ ತಮ್ಮಂದಿರಂತಿದ್ದ ಒಂದೇ ಊರಿನ ಗ್ರಾಮಸ್ಥರಲ್ಲಿ ಬದ್ಧ ದ್ವೇಷ ಆರಂಭಗೊಂಡು ಎರಡು ಬಣವಾಯಿತು. ರಾಜಕೀಯದ ಚದುರಂಗದಾಟದಲ್ಲಿ ಗ್ರಾಮಸ್ಥರುಗಳು ಕೇವಲ ಕಾಯಿಗಳಾಗಿ ಮುಂದುವರೆದರು. ಶಾಂತಿ ಸಮಾಧಾನ ಗ್ರಾಮದಲ್ಲಿ ಅಗೋಚರವಾಯಿತು ಮತ್ತು ಗ್ರಾಮದಲ್ಲಿ ಇತ್ತೀಚೆಗೆ ಶಾಂತಿ ಸಭೆ ಏರ್ಪಡಿಸಿ ಮರುಕ್ಷಣ ಮನೆಗಳ ತಿರುಗುಗೊಳಿಸುವ ವಿಧ್ವಂಸಕರ ಘಟನೆ ನಿಜಕ್ಕೂ ಹೇಯಕರ. ಏಕೆಂದರೆ ಇಲ್ಲಿ ನೀವು ಮಾಡಿರುವ ಅನ್ಯಾಯ ಒಂದು ವರ್ಗದವರಿಗಲ್ಲ, ಎಲ್ಲಾ ವರ್ಗ ಸೇರಿದಂತೆ ದಲಿತ ಕುಟುಂಬದವರಿಗೂ ಅನ್ಯಾಯವಾಗಿದೆ. ನಿವೇಶನ ಹಕ್ಕು ಪತ್ರ ಪಡೆದ ಫಲಾನುಭವಿಗಳ ಅಹವಾಲನ್ನು ಒಮ್ಮೆ ಸರಿಯಾಗಿ ಆಲಿಸಿ ಪರಿಶೀಲಿಸಿ ನಂತರ ಒಂದು ಕಾಲಾವಕಾಶ ಕೊಡಬಹುದಿತ್ತು. ತಾಲೂಕು ದಂಡಾಧಿಕಾರಿಗಳು ಏಕಾಏಕಿ ಮನೆ ತೆರವುಗೊಳಿಸಿರುವುದು ಗಮನಿಸಿದರೆ ಇವರು ಸರ್ಕಾರಿ ಅಧಿಕಾರಿಗಳಾಗಿ ಬೇರೆ ಯಾರದು ಒತ್ತಡಕ್ಕೆ ಮಣಿದು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಹೆಂಗಸರು, ಪುಟ್ಟ ಮಕ್ಕಳು, ವೃದ್ಧರು ಎನ್ನದೇ ಕೈ ಮುಗಿದು ಕಾಲಿಗೆ ಬಿದ್ದರು. ಹಾಗೂ ಕೆಲವು ಮಹಿಳೆಯರಂತೂ ಈ ಘಟನೆಯಿಂದ ಮನನೊಂದು ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಕರಗದ ಅಧಿಕಾರಿಗಳ ವರ್ಗ ಇವರ ಸ್ವಾಮಿ ನಿಷ್ಠೆ ಒಂದೇ ತಮಗೆ ಸೂಚಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಶಬಾಷ್ಗಿರಿ ಪಡೆಯುವ ಉತ್ಸಾಹದ ಮುಂದೆ ಯಾರ ಕಣ್ಣೀರು ಆಕ್ರಂದನ ಯಾವುದು ಗೋಚರಿಸಲಿಲ್ಲ. ರಾಜಕೀಯ ದ್ವೇಷದ ಇವರ ತೊಗಲಕ್ ದರ್ಬಾರ್ನಲ್ಲಿ ಇವರದು ಒಂದು ಮುಖ್ಯ ಪಾತ್ರ. ಇದರಿಂದ ನೊಂದು ಶೋಕ ಸಾಗರದಲ್ಲಿ ಮುಳುಗಿತು ಅಮಾಯಕ ಫಲಾನುಭವಿಗಳ ಕುಟುಂಬ. ಕಾಂಗ್ರೆಸ್ ಸರ್ಕಾರ ನೀಡಿದ ಅನ್ನಭಾಗ್ಯ ಅಧಿಕಾರಿ ವರ್ಗದ ದುರ್ವರ್ತನೆಯಿಂದ ಮಣ್ಣು ಪಾಲಾಯಿತು. ತಾಲೂಕು ದಂಡಾಧಿಕಾರಿಗಳು ಕೇವಲ ದಂಡಕ್ಕೆ ಮಾತ್ರ ಸೀಮಿತರಾದರು. ಶ್ರೀಯುತ ಹಾಲಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಬಾವಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ. ಕೆ. ಶಿವಕುಮಾರ್ ರವರು ಮತ್ತು ಅಲ್ಪಸಂಖ್ಯಾತ ನಾಯಕರಾದ ಜಮೀರ್ ಅಹ್ಮದ್ ಖಾನ್ ರವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚಿಸಿ ತನಿಖೆಯನ್ನು ನಡೆಸಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅಮಾನತುಗೊಳಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷ್ಯವಾದರೆ ಇದು, ನಿರ್ಲಕ್ಷ್ಯವಾದರೆ ಮುಂದಿನ ದಿನಗಳಲ್ಲಿ ರಾಜಧಾನಿಯಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ನೀವು ಸಾಬೀತು ತೋರಿಸಬೇಕು, ಇದು ನಕಲಿ ಹಕ್ಕುಪತ್ರ ಕೊಟ್ಟವರ ಅಂತ ಹೇಳಿ. ಏನ್ ತಮಾಷೆ ತಿಳ್ಕೊಂಡಿದ್ದೀರಿ ನೀವು? ಒಬ್ಬ ಅಧಿಕಾರಿಯಾಗಿದ್ದು, ಜವಾಬ್ದಾರಿ ಸ್ಥಾನದಲ್ಲಿದ್ದು, ತಾಲೂಕಿನ ಪ್ರಥಮ ಪ್ರಜೆಯಾಗಿದ್ದು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಹೌದು ತೋರಿಸ್ತಾ ಇದ್ದಾರೆ. ಒಬ್ಬ ಪ್ರಜೆ ಏನೋ ತೋರಿಸ್ತಾ ಇದ್ದಾರೆ, ಏನಪ್ಪ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಹೌದಪ್ಪ, ಈ ರೀತಿ ನೀನು ತೋರಿಸ್ತಾ ಇದೆಯಾ, ನಿನ್ನ ಅಳಲನ್ನು ನೀನು ತೋಡ್ಕೊಳ್ತಾ ಇದೆಯಾ, ನಿನ್ನ ಸಮಸ್ಯೆಯನ್ನು ನನ್ನ ಹತ್ರ ಹೇಳ್ಕೊಳ್ತಾ ಇದೆಯಾ, ಅದಕ್ಕೆ ಅಧಿಕೃತವಾಗಿ ನಿಯೋಜನೆ ಆಗಿರ್ತಕ್ಕಂಥ ಅಧಿಕಾರಿ ನಾನೇ, ಇದನ್ನ ನೋಡ್ತೀನಿ ಕಣಪ್ಪ ಅಂತ ಹೇಳಿ ಹೇಳ್ತಾ ಇಲ್ಲ. ಇದು ನಕಲಿ ಕಂಡ್ರಿ, ನಾನು ಒಪ್ಪಲ್ಲ ಕಂಡ್ರಿ. ಏನು ಹಾಗಾದ್ರೆ ಪ್ರಜೆಗಳು ಹೇಳ್ತಕ್ಕಂಥದ್ದೆಲ್ಲ ನಕಲಿನ? ಈಗ ನಕಲಿ ಅಂತೇಳಿ ತೋರಿಸಿದಾರಲ್ಲ. ಅವ್ರು ತಹಸೀಲ್ದಾರು ಬಂದು ಏಕಾಏಕಿ ಸಭೆ ಮಾಡಿದ್ರು. ಸಭೆ ಮಾಡಿದ ತಕ್ಷಣ ನಾವು ಬುಲ್ಡೋಸರ್ ತಂದು JCB ಎಲ್ಲ ತಂದು ಡೆಮಾಲಿಷ್ ಮಾಡಿದ್ರು. ಒಂದೇ ಸತಿ ಸರ್ ಅವರು ಹೆಂಗೆ ಇವತ್ತು ಸರ್ ಮಾಡಬೇಡಿ ಸರ್, ಒಂದು ವಾರ ಟೈಮ್ ಕೊಡಿ ಅಂತ ಹೇಳ್ದೋ. ನಾವು ಎಲ್ಲ ತೆರವು ಮಾಡ್ತೀವಿ, ಒಂದು ವಾರ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು. ಏನು ಮಾಡಿದ್ರು ಬಿಡ್ಲಿಲ್ಲ ಸರ್. ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ಕಾಲಿಗೆ ಬಿದ್ರು, ಅವ್ರು ಬಿಡ್ಲಿಲ್ಲ. ಅದು ಕರುಣೆನೇ ಇಲ್ಲ ಸರ್. ಎಲ್ಲ ಒಂದೇ ಸರಿ ತೂಗಿಸಿ ಎಲ್ಲ ಅನ್ನ ಎಲ್ಲ ಚಲೋದು ಸರ್. ಊಟ ಮಾಡ್ತಾ ಇದ್ವು ಮಕ್ಕಳು, ಎಲ್ಲ ಚಲೋಯಿತು. ಆಮೇಲೆ ಈ ಮಕ್ಕಳಿದ್ರಲ್ಲ ಸರ್, ಈ ಮಕ್ಕಳು ಕೂಡ ಹೋಗಿ ಆಗ ಕಾಲಿಗೆ ಬಿದ್ರು. ಅವರು ಅನುಕಂಪ ಬಂದಿಲ್ಲ ಸರ್ ಅವ್ರಿಗೆ, ತಹಸೀಲ್ದಾರಿಗೆ. ಆಯ್ತು ಸರ್, ನಮ್ಗೆ ಏನೈತೆ ನೋಡಿ ಸರ್, ಎಲ್ಲ ನೀರು ಬಿದ್ದೈತೆ, ಎಲ್ಲ ಮನೆ ಬಿದ್ದೆಲ್ಲ ನೀರು ಬಂದೈತೆ. ನಿಮ್ಗೆ ಏನೋ ಒಂದು ನ್ಯಾಯ ತರಿಸ್ಬಿಡಿ. ಇದು ಮಳೆ ಬಂದಿರೋದು ಅವತ್ತು? ಹೌದು ಸರ್, ಅವತ್ತು ರಾತ್ರಿ ಸರ್, ನಂತರ ಈ ಒಂದು ನಿವೇಶನಗಳ ಫಲಾನುಭವಿಗಳಲ್ಲಿ ನಾವು ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಯವರು ಕೂಡ ಇದ್ದಾರೆ. ಈ ಪರಿಶಿಷ್ಟ ಜಾತಿಯವರು, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಸರ್ಕಾರ ಅನೇಕ ಅನುದಾನಗಳನ್ನು ನೀಡಿದೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಇಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನೀವು ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಹಿಳೆಯರು, ಮಕ್ಕಳು ಇದು ಬೀದಿ ಬಿದ್ದವ್ರೆ. ದೊಡ್ಡದಾಗಿ ನೀವು ಹೇಳ್ಕೊಳ್ತೀರಿ, ಅನುದಾನಗಳನ್ನು ಕೊಡ್ತಾ ಇದ್ದೀರಿ ಅಂತ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಇಲ್ಲಿ ನೀವು ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗಿದೆ.
ಮುಂದಿನ ದಿನಗಳಲ್ಲಿ ನಮ್ಮ ಭಾವಿ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ತಾವು ಇದರ ಮೇಲೆ ಗಮನ ಹರಿಸ್ತಕ್ಕಂಥ ಕೆಲಸ ಆಗಬೇಕು. ತಾವು ಇಲ್ಲಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಯಾವುದು ಸತ್ಯಾಸತ್ಯತೆ ಯಾವುದು ನೈಜತೆ ಇದೆ ಅಂತಕ್ಕಂಥದ್ದನ್ನ ವಸ್ತುನಿಷ್ಠವಾಗಿ ವಸ್ತುಸ್ಥಿತಿಯನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತೀವಿ. ಮತ್ತೆ ಮುಂದಿನ ಭಾವಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಹೊರಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ನವರೇ ನೀವು ಸಹ ಇಲ್ಲಿ ಒಂದು ಕಣ್ಣು ತೆರೆಸಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಇಲ್ಲಿ ಗಮನಿಸಿ ಇಲ್ಲಿರ್ತಕ್ಕಂತಹ ಏನೊಂದು ಚಿತ್ರಣ ಇದೆ, ಆ ಚಿತ್ರಣದ ಆಧಾರದ ಮೇರೆಗೆ ಇದು ಸುಳ್ಳೋ ನಿಜವೋ ಅಥವಾ ಇವರು ಅರ್ಹ ಫಲಾನುಭವಿಗಳು ಅಲ್ವೋ ಇಲ್ವೋ ಅಂತಕ್ಕಂಥದ್ದನ್ನ ಪರಿಗಣಿಸಿ ತೀರ್ಮಾನಿಸಿ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಶಾಶ್ವತವಾಗಿ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಅವಕಾಶ ಕೊಡಬೇಕು. ಮತ್ತೆ ನಮಗೆ ಇದಾಗಿರ್ತಕ್ಕಂಥ ಏನೊಂದು ಏಕಾಏಕಿ ಬುಲ್ಡೋಜರ್ ತಗೊಂಡ್ಬಿಟ್ಟು ಏನೊಂದು ಹಾನಿ ಮಾಡಿದ್ದಾರೆ, ನೆಲಸಮ ಮಾಡಿದ್ದಾರೆ, ಅದಕ್ಕೆ ನಮಗೆ ಪರಿಹಾರದ ಮುಖಾಂತರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ನಿವೇಶನದ ಫಲಾನುಭವಿಗಳ ಪರವಾಗಿ ಆಗ್ರಹ ಮತ್ತು ಒತ್ತಾಯ ಆಗ್ತಕ್ಕಂಥದ್ದು. ಹೇಳೋರಲ್ಲ ನೀನು ಕೊಟ್ಟಿದ್ರೆ ನೀನು ಮಾಡ್ಕೊಳಕ್ಕೆ ವಿಡಿಯೋ ಇದೆ. ಹೆಸರು ತುಮಸ್ಕಳ್ಳಿ ಅಲ್ಪಟ್ನ ಹುಬ್ಬಳ್ಳಿ ಏರ್ಪೋರ್ಟ್ ತಾಲೂಕು ಸರ್. ಇಲ್ಲಿ ಎಲ್ಲ ಕೂತಿದ್ದಾಗ ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಪೊಲೀಸ್ ತಂತ್ರ ಬಂದ್ಬಿಟ್ಟು ಇಲ್ಲಿ ಎಲ್ಲ ಊಟಕ್ಕೆ ಕೂತಿದ್ದುವೆ ನೋಡಿದೆ ಮಕ್ಕಳು ಮನೆಯೆಲ್ಲ ಓಡಿದ್ರು, ಹಂಗೆ ಬಂದ್ಬಿಟ್ಟು ಗಲಾಟೆ ಮಾಡಿ ಇದೆಲ್ಲ ಮಾಡಿ ತಪಾಸಣೆ ಮಾಡೋರು.